ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಸ್ವಚ್ಛತೆಯೇ ದೇವರೆಂಬುದನ್ನು ಪ್ರತಿಯೊಬ್ಬರೂ ಅರಿಯಬೇಕು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಿಟ್ ವಿತರಣೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅಭಿಪ್ರಾಯಪಟ್ಟರು. ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತಹ ಮಕ್ಕಳು ಸಹ ಪ್ರತಿಭಾವಂತರು ಇರುವುದನ್ನು ಕಾಣುತ್ತೇವೆ. ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಯಲು ಹೆಚ್ಚು ಅವಕಾಶ ನೀಡಿದ್ದರಿಂದಾಗಿ 70% ವಿದ್ಯಾರ್ಥಿನಿಯರು ಹೆಚ್ಚು ಉತ್ತೀರ್ಣರಾಗುವುದನ್ನು ಕಾಣುತ್ತೇವೆ. ಇದೊಂದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಸಕ್ಕರೆ, ಜವಳಿ, ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹೇಳಿದರು. ವಿಜಯಪುರ ಜಿಲ್ಲೆಯ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಭಾರತ ಸೇವಾದಳದ ಸಭಾಂಗಣದಲ್ಲಿ ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ಹಮ್ಮಿಕೊಂಡಿದ್ದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಿಟ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣಕ್ಕೆ ಸಿಗುವ 1% ಅನುದಾನದಲ್ಲಿ 60% ಶಿಕ್ಷಕರ ವೇತನ, ಇತರೆ ಅಧಿಕಾರಿಗಳ ವೇತನಕ್ಕೆ ಹೋಗುತ್ತದೆ. ಉಳಿದ 40% ಅನುದಾನದಲ್ಲಿ ಶಾಲೆಗಳ ಕಟ್ಟಡ ನಿರ್ಮಾಣ ಸೇರಿದಂತೆ ಶಾಲೆಗಳಿಗೆ ಎಲ್ಲ ಸೌಲಭ್ಯ ಒದಗಿಸಲು ಬಳಕೆ ಮಾಡಬೇಕಿದೆ ಎಂದರು. ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡುವುದು ಸೇರಿದಂತೆ ಸರ್ಕಾರಿ ಶಾಲೆಗೆ ಮಕ್ಕಳು ಹೆಚ್ಚು ಬರುವಂತಾಗುವ ಉದ್ದೇಶದಿಂದ ಶೈಕ್ಷಣಿಕ ಕಿಟ್ ವಿತರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ. ನಮ್ಮ ತಾಲೂಕಿಗೆ ಈ ಟ್ರಸ್ಟ್ ಹೆಚ್ಚು ಒತ್ತು ನೀಡಿದೆ. ಈ ಟ್ರಸ್ಟ್ ನಿರ್ಮಿಸುವ ಶೌಚಾಲಯವನ್ನ ಹುಡುಗಿಯರು ವಿಶೇಷವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು. ಶೌಚಾಲಯಗಳನ್ನ ವಿದ್ಯಾರ್ಥಿಗಳು, ಶಿಕ್ಷಕ ಬಾಂಧವರು ಸ್ವಚ್ಛವಾಗಿಟ್ಟುಕೊಳ್ಳುವಂತಾಗಬೇಕು. ಸ್ವಚ್ಛತೆಯೇ ದೇವರು ಎಂಬುದನ್ನ ಪ್ರತಿಯೊಬ್ಬರು ಅರಿತುಕೊಳ್ಳಬೇಕಿದೆ. ದೇವರನ್ನು ನಾವು ಸ್ವಚ್ಛ ಜಾಗದಲ್ಲಿಟ್ಟು ಜಾಗೃತ ಮಾಡಿ ಹಾರ ಹಾಕಿ ಪೂಜೆ ಸಲ್ಲಿಸಿದಾಗ ಮಾತ್ರ ನಾವು ಜಾಗೃತರಾಗಲು ಸಾಧ್ಯವಿದೆ ಎಂಬುದನ್ನ ನಾವೆಲ್ಲರೂ ಅರಿತುಕೊಳ್ಳಬೇಕಿದೆ ಎಂದರು. ಇದೇ ಸಂದರ್ಭದಲ್ಲಿ ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ರಾಯಭಾರಿ ಶಿಫಾ ಜಮಾದಾರ್ ಕೂಡ ಮಾತನಾಡಿದರು. ನೀರು, ನೈರ್ಮಲ್ಯ ಮತ್ತು ಆರೋಗ್ಯ ಈ 3 ವಿಷಯಗಳು ನಮ್ಮನ್ನು ಪ್ರತಿದಿನ ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತವೆ. ಶೌಚಾಲಯ ಬಳಕೆ ಮಾಡುವಂತಾಗಬೇಕು. ಅದನ್ನು ಬಳಸಿದ ನಂತರ ಯಾವಾಗಲೂ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಕೈಗಳನ್ನ ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದರು. 22 ಸರ್ಕಾರಿ ಶಾಲೆಯಲ್ಲಿ 5,000 ಶೈಕ್ಷಣಿಕ ಕಿಟ್ ಬ್ಯಾಗ್ಗಳನ್ನು ವಿತರಿಸಲಾಗುತ್ತಿದೆ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಿಸಲು ಈ ಯೋಜನೆ ಹಮ್ಮಿಕೊಂಡಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಾಡ್ಲಿ ಫೌಂಡೇಶನ್ ರಾಷ್ಟ್ರೀಯ ನಿರ್ದೇಶಕ ಡಾಕ್ಟರ್ ಜಾವೇದ್ ಜಮಾದಾರ್, ಲಾಡ್ಲಿ ಫೌಂಡೇಶನ್ ಲಾಭರಹಿತ ಸಂಸ್ಥೆಯಾಗಿದೆ. ದೇಶದಲ್ಲಿಯೇ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಗಳಲ್ಲಿ 12 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗುತ್ತದೆ. ಈ ಅತ್ಯಾಧುನಿಕ ಶೌಚಾಲಯಗಳನ್ನ ಬಳಕೆ ಮಾಡುವಾಗ ಸ್ವಚ್ಛತೆ ಕಾಪಾಡದೆ ಹೋದ್ರೆ ನಮ್ಮ ಸಂಸ್ಥೆಗೆ ಮೆಸೇಜ್ ಬರುತ್ತದೆ. ಶೌಚಾಲಯಗಳು ಸದುಪಯೋಗವಾಗುವಂತೆ ಫೌಂಡೇಶನ್ ಸದಾ ನಿಗಾ ವಹಿಸುತ್ತದೆ. ಈ ಶೌಚಾಲಯ ವಿಶೇಷವಾಗಿ ಹುಡುಗಿಯರಿಗೆ ಸದುಪಯೋಗವಾಗುತ್ತದೆ. ಜಿಲ್ಲೆಯಲ್ಲಿ 22 ಸರ್ಕಾರಿ ಶಾಲೆಗಳಲ್ಲಿ ಅತ್ಯಾಧುನಿಕ ಶೌಚಾಲಯ ನಿರ್ಮಿಸುವ ಕಾರ್ಯ ಮಾಡಲಾಗುತ್ತದೆ. ಈ ಶಾಲೆಯಲ್ಲಿಯೂ ಒಂದು ಶೌಚಾಲಯ ನಿರ್ಮಾಣವಾಗುತ್ತಿದೆ. ಇದು ಕೊನೆಯ ಹಂತದಲ್ಲಿದೆ. ಶೀಘ್ರವೇ ಇದು ವಿದ್ಯಾರ್ಥಿಗಳ ಉಪಯೋಗಕ್ಕೆ ಲಭ್ಯವಾಗಲಿದೆ. ಈ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಮ್ಮ ಸಂಸ್ಥೆಯನ್ನ ಒದಗಿಸಲು ಮುಂದಾಗಿದೆ. ಬಸವನ ಬಾಗೇವಾಡಿ, ಮನಗುಳಿ, ಉಕ್ಕಲಿ, ಕೋಲ್ಹಾರ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿರುವ ಶೌಚಾಲಯಗಳನ್ನ ಮಾಡಲಾಗುತ್ತಿದೆ ಎಂದು ಕಾಲೇಜಿನ ಎಸ್ಟಿಎಂಸಿ ಉಪಾಧ್ಯಕ್ಷ ಶೇಖರ್ ಗೋಳ್ಸಂಗ್ತಿ ಅಧ್ಯಕ್ಷತೆ ವಹಿಸಿದರು. ವೇದಿಕೆಯಲ್ಲಿ ರಾಜ್ಯ ಸಹಕಾರ ಮಹಾಮಂಡಳ ನಿರ್ದೇಶಕ ಈರಣ್ಣ ಪಟ್ಟಣಶೆಟ್ಟಿ, ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿ, ಡಿವೈಎಸ್ಪಿ ಬಲಪ್ಪ ನಂದಗಾವಿ, ಪ್ರಾಂಶುಪಾಲ ರಮೇಶ್ ಪೂಜಾರಿ, ಯೂಸುಫ್ ಕೊಟ್ಟಲ್, ಪ್ರೀತಿ ಪತ್ತಾರ್, ಶೋಯಬ್ ಮೊಮಿನ್, ನಬಿ ಜಮಾದಾರ್ ಸೇರಿದಂತೆ ಸರಿತಾ ಚಕ್ರಸಾಲಿ ಹಾಗೂ ಲಾಡ್ಲಿ ಫೌಂಡೇಶನ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ಶೈಕ್ಷಣಿಕ ಕಿಟ್ ಬ್ಯಾಗ್ ಅನ್ನ ಸಚಿವ ಶಿವಾನಂದ ಪಾಟೀಲ್ ವಿದ್ಯಾರ್ಥಿಗಳಿಗೆ ವಿತರಿಸಿದರು. ಸರ್ಕಾರ ಕೊಡ್ತಕ್ಕಂಥ ಅನುದಾನದಲ್ಲಿ 100ಕ್ಕೆ 60ರಷ್ಟು ಹಣ ಇವತ್ತು ಗುರುಗಳಿಗೆ, ಗುರುಮಾತೆಯರಿಗೆ ಹೋಗ್ತದೆ. ನಾವು 40% ಹಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಕಟ್ಟಬೇಕು, ಮಕ್ಕಳಿಗೆ ಬಿಸಿ ಊಟ ಕೊಡಬೇಕು, ಬಸ್ ಕೊಡಬೇಕು, ಜೊತೆಗೆ ನಿಮ್ಮ ಎಲ್ಲ ಸವಲತ್ತುಗಳನ್ನು ಸೃಷ್ಟಿ ಮಾಡಿ. ಇದ್ರ ಮಧ್ಯೆ ಕೂಡ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿರ್ತದೆ. ಅಲ್ಲೇನು ಅನ್ನಿಸ್ತದೆ, ಸರ್ಕಾರಿ ಶಾಲೆ ಜೊತೆ ಪ್ರೈವೇಟ್ 1-2 ಶಾಲೆ ಬಂದ ಮೇಲೆ ಕಾಂಪೀಟ್ ಮಾಡಿದ ಮೇಲೆ
ಜನರಿಗೆ ಏನು ಅನ್ನಿಸ್ತದೆ, ಸರ್ಕಾರಿ ಶಾಲೆಗಿಂತಲೂ ಪ್ರೈವೇಟ್ ಶಾಲೆ ಭಾಳ ಚೆನ್ನಾಗಿ ಕಾಣ್ತದೆ. ಇತ್ತೀಚಿನ ದಿನಮಾನಗಳಲ್ಲಿ ಮೊದಲು ಪ್ರೈವೇಟ್ ಶಾಲೆಗಳು ಕೂಡ ಇದೊಂದು ಕಾಯಕ ಅಂತ ಮಾಡಿದ್ರು. ಅಂದರೆ ಕಾಯಕ ಅಂದರೆ ಪರೋಪಕಾರಿ ಕೆಲಸ ಅಂತ ತಿಳ್ಕೊಂಡು ಮಾಡಿದ್ರು. ಕಾಲಕ್ರಮೇಣ ಅವ್ರು ಫೀಸ್ ಅಂತೇಳಿ ದುಡ್ಡು ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು, ಬಸ್ಸಿನ ಸೌಕರ್ಯ ಅಂತ ತಗೊಳ್ಳಿಕ್ಕೆ ಮಾಡಿದರು, ಆಮೇಲೆ ಡೊನೇಷನ್ ಅಂತೇಳಿ ಮಾಡಿದರು. ಇವತ್ತು ಈ ಮಕ್ಕಳ ಮೇಲೆ ಎಷ್ಟು ಖರ್ಚು ಬರ್ತದೆ ಅಷ್ಟು ತಗೊಂಡಾಗ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದದೆ. ನಿಮ್ಕಿನ ಚೆನ್ನಾಗಿ ಮಾತಾಡ್ತಾಳೆ ಇಲ್ಲಕ್ಕಿ, ನೀವು ಅಕ್ಕಿ ಹಿಂಗ ಆಗ್ತಿರಿಲ್ಲೋ, ಆಗ್ಬೇಕು. ಭಾಳ ಸಣ್ಣ ವಯಸ್ಸಿನಲ್ಲಿ ಈ ಸಂಸ್ಥೆ ರಾಯಭಾರಿಯಾಗಿ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅನೇಕ ವಿಷಯಗಳ ಬಗ್ಗೆ ನಿಮಗೆ ಜ್ಞಾನ ಕೊಟ್ಟಿದ್ದಾಳೆ. ಆಕೆಗಿರ್ತಕ್ಕಂಥ ಜ್ಞಾನವನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾಳೆ. ನನ್ನ ಎದುರಿಗೆ ಹೈಜೀನ್ ಬಗ್ಗೆ ಮಾತನಾಡಿದ್ರು, ಸ್ಯಾನಿಟೇಷನ್ ಬಗ್ಗೆ ಮಾತನಾಡಿದ್ರು, ಬಗ್ಗೆ ನಿಮಗೆ ಜ್ಞಾನ ಕೊಟ್ಟಿದ್ದಾಳೆ. ಆಕೆಗಿರ್ತಕ್ಕಂಥ ಜ್ಞಾನವನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾಳೆ. ನನ್ನ ಎದುರಿಗೆ ಹೈಜೀನ್ ಬಗ್ಗೆ ಮಾತನಾಡಿದ್ರು, ಸ್ಯಾನಿಟೇಷನ್ ಬಗ್ಗೆ ಮಾತನಾಡಿದ್ರು. ಎಲ್ಲ ವಿಚಾರಗಳು ಅದರಲ್ಲಿ ಹೇಳ್ತಾರೆ, ಕ್ಲೀನಿನೆಸ್ ಈಸ್ ಗಾಡ್ ಅಂತ. ಎಷ್ಟು ಸ್ವಚ್ಛತೆ ಇಡ್ತೀವಿ ಅದೇ ಒಂದು ದೇವರು. ದೇವರಿಗೆ ಹೋಗಿ ಮೂರ್ತಿಗೆ ಹಾರ ಹಾಕಿದರೆ ದೇವ್ರು ಸಂತೋಷ ಆಗೋದಿಲ್ಲ. ದೇವರನ್ನು ಸ್ವಚ್ಛ ಇಟ್ಟು ದೇವರನ್ನ ಜಾಗೃತಿ ಮಾಡಿ ನಾವು ಜಾಗೃತಿ ಆದಾಗ ಮಾತ್ರ ದೇವ ಪ್ರತ್ಯಕ್ಷ ಆಗ್ತಾನೆ. ನೀವು ಆ ರೀತಿ ಕೆಲಸ ಮಾಡಬೇಕು. ಇವತ್ತು ಸಿಫಾ ಬಂದು ನಿಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾಳೆ. ಅವಳಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತೀನಿ. ಇದೇ ಥರ ಬೆಳೆದು ಬಿಜಾಪುರದ ಒಂದು ಸುಪುತ್ರಿಯಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಹಾರೈಸ್ತೀನಿ. ಸಿಫಾ ಹೆಸರು ಎಲ್ಲರೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಂತಂದರೆ ಅದು ಜಾವೇದ್ ಜಮಾದಾರ್ ಮಗಳಕ್ಕಿಂತಲೂ ಬಿಜಾಪುರದಕ್ಕೆ ಸಿಫಾ ಅನ್ನೋದು ಪ್ರತಿಬಿಂಬಿತ ಆಗ್ತದೆ. ಅದು ನಮಗೆ ಭಾಳ ಸಂತೋಷ. ಅವಳಿಗೆ ಭಗವಂತ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಸಲಿ. ಜೊತೆಗೆ ಜಾವೇದ್ ಜಮಾದಾರ್ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಮ್ಮ NTPC ಬಗ್ಗೆ ಇರ್ಬೋದು, ಇನ್ನುಳಿದಂಥ ವಿಚಾರಗಳ ಬಗ್ಗೆ ಇರ್ಬೋದು, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಭವಿಷ್ಯದಲ್ಲಿ ಅವ್ರ ಜೊತೆ ಸಹಕಾರ ಮಾಡ್ತೀನಿ. ಜೊತೆಗೆ ಅವ್ರ ಆಸೆ ಏನಪ್ಪ ಅಂತಂದರೆ, ಏನು ಅವರು ಇವತ್ತು CSR ಫಂಡ್ನಲ್ಲಿ ಈ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ, ಆ ಸವಲತ್ತುಗಳನ್ನು ಉಳಿಸ್ಕೊಂಡು ಹೋಗ್ಬೇಕು ನಾವು. ಈಗ ಅವ್ರು ಬ್ಯಾಗ್ ಕೊಟ್ಟರೆ ಬ್ಯಾಗ್ ನೀವು ಉಪಯೋಗ ಮಾಡಬೇಕು ನಿಮ್ಮ ಮಕ್ಕಳು, ಮತ್ತು ಒಯ್ದು ಇದನ್ನು ಮಾರ್ಕೋಬೇಡ್ರಿ. ಇಲ್ಲ, ಬ್ಯಾಗ್ ದಿವಸ ನೀವು ತಂದು ತೋರಿಸ್ಬೇಕು, ಆ ರೀತಿ ಉಪಯೋಗ ಮಾಡಬೇಕು. ಜೊತೆಗೆ ಅವ್ರ ಹೆಣ್ಮಕ್ಳಿಗೆ ಸಹಾಯ ಆಗ್ಬೇಕಂತೇಳಿ ಶೌಚಾಲಯಗಳನ್ನು ಕಟ್ಟಿಸ್ಕೊಟ್ಟಾರೆ. ಶೌಚಾಲಯ ಬಗ್ಗೆ ಸಿಫಾ ಅನೇಕ ವಿಚಾರ. Yes or no? Did you all attend the boot camp? What did you learn in the boot camp? About sanitation, right? How to use the washrooms hygienically, how to keep your environment hygienic, how to keep yourself hygienic. हमने सिखाया है ये boot camp के तरीके से, activity के तरीके से. We have given all the possible training that we could do, not to you how to use the washroom. We have given the training how to keep yourself hygienic, how to keep your home hygienic, how to keep your school hygienic. हाइजीनिक आप लोग इतना बोल रहे हो, आप लोग हम लोगों के पास ये अपना प्रोजेक्ट लाए हो वॉश. अब ये हाइजीन हम लोगों को क्या बेनिफिट करता है? ये हमें पैसा देगा क्या? आप लोग पूछोगे मुझे कि हाइजीन हमें पैसा देगा?
पैसा नहीं देगा, वो पैसे से बढ़ के और एक चीज देगा। क्या देगा? हेल्थ। वो आपको हेल्थ देगा। हेल्थ मिलेगी तो फ्यूचर आएगा कि नहीं? आएगा, राइट। अगर हेल्थ नहीं है तो फ्यूचर आएगा, राइट। हम लोग आपको देना चाहते हैं हेल्थ एंड वी वांट यू टू मेंटेन दैट हेल्थ। दैट्स व्हाई वी आर टीचिंग यू अबाउट सैनिटेशन। अब सैनिटेशन के बारे में इतना बोल दिया है तो इसके प्रोज एंड कॉन्स भी बता देती हूँ। व्हाट इज सैनिटेशन एंड व्हाई आर वी प्रमोटिंग सैनिटेशन सो मच? You know, in government schools what happens? I have seen a lot of government schools जहाँ पे वॉशरूम भी नहीं थे, या फिर वॉशरूम इस कंडीशन में थे that they were not accessible to be used. पानी नहीं था, इतना गंदा था। I have seen so many schools के वॉशरूम के नाम पे it was just a building with no water facility, with no electricity facility. अंदर graffiti है, काई जमी है, there is fungus inside, and students are supposed to use such a washroom. Will you use, as an adult, I'm asking to all the adults here, will you use such a washroom if you are supposed to use? अगर urgent condition नहीं है आपको, अगर daily uses के लिए ऐसा washroom दे, तो क्या आप adults use करोगे ऐसे washroom को? नहीं use करोगे। Why? Because you know what is the pros and cons. Students might not know, and what happens in most of the secluded areas, in rural areas, लोगों को लगता है कि खुले में washroom, खुले में शौच करने से you can go and lose yourself in the open areas and nothing will happen to you. ऐसे लोग मानते हैं। ऐसा है ही नहीं। आपको तो दिख रहा नहीं है कि वहाँ पे, आपको लग रहा है कि खाली मैदान है, आसपास झाड़ियां हैं, मैं वहाँ पे चली जाऊंगी, मैं वहाँ पे चला जाऊंगा, आई लूज माई सेल्फ एंड कम, 2 सेकंड का काम है, हो जाएगा। दैट इज नॉट 2 सेकंड का काम है, हो जाएगा। वो जो वहाँ पे इनविजिबल छोटे छोटे बैक्टीरियाज आपको इफेक्ट करेंगे ना, आपका पूरी लाइफ बर्बाद हो सकती है उससे। कैसे बर्बाद हो सकती है? आप बोलोगे 1 दिन बीमार पड़ेंगे, 2 दिन बीमार पड़ेंगे, उल्टी होगी, पेट दर्द होगा, उतना ही होगा, और क्या होगा? उतना ही नहीं होगा। 4 साल 5 साल के बाद या फिर कुछ सालों के बाद that unhygienic act which you performed that day will lead you into bigger diseases. जैसे bigger diseases not for just 5 to 10 days या फिर 15 days तक नहीं चलेंगी. These diseases will take at least 2 to 3 years. And during that 2 to 3 years, what can be affected? You know, cervical cancer, urinary tract infection, and many other big diseases जिसको आपको ट्रीट करने के लिए लाखों से पैसा लगेगा हॉस्पिटल में, लाखों से पैसा लगेगा, अलग बात। उसके साथ साथ आपका जो करियर बर्बाद हो रहा है। ರೀತಿ ಸರ್ಕಾರವೂ ಸಹ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಒಂದು ಕಾರ್ಯವನ್ನು ಮಾಡಬೇಕು। ಅದರ ಜೊತೆಗೆ ನಾವು ಇದರ ನಂತರ ಈಗ ಇವತ್ತು ಬ್ಯಾಗ್ ಹಂಚ್ತಾ ಇದ್ದೀವಿ। ಬ್ಯಾಗ್ ಹಂಚಿದ ನಂತರ ನಾವು ಬಹುಶಃ ಎಲ್ಲ SDMC ಅಧ್ಯಕ್ಷರಿಗೆ ಸದಸ್ಯರಿಗೆ 1 ದಿವಸದ ತರಬೇತಿ ಕೊಡ್ತೀವಿ। ತರಬೇತಿ ಕೊಟ್ಟು ಅವರಿಗೆ ಸ್ವಚ್ಛತಾ ಕಿಟ್ ಅನ್ನು ಸಹ ನಾವು ಅವರಿಗೂ ಸಹ ನೀಡ್ತೀವಿ। ಅದರ ಜೊತೆಗೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಇದೆ। ಮಕ್ಕಳಿಗೆ ನೀವು ಯಾವ ರೀತಿ ಶಿಕ್ಷಣ ನೀಡ್ತೀರಿ, ಅದರ ಜೊತೆಗೆ ಹೈಜೀನ್ ಬಗ್ಗೆ ಹೆಚ್ಚಿನ ಒಂದು ಮನವರಿಕೆ ಮಾಡಿ। ಇವತ್ತು ಏನು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಏನಾಗಿದೆ, ಇವತ್ತು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ। ಯಾಕಂದ್ರೆ ಕನ್ನಡ ಶಾಲೆಯಲ್ಲಿ ನಾವು ಅದರ ಮಕ್ಕಳು ಬರೋದು ಬಹಳ ಹಿಂಜರಿಕೆ ಮಾಡ್ತಾ ಇದ್ದಾರೆ। ಬಡವನು ರಿಕ್ಷಾ ಹೊಡೆಯನು ನಮ್ಮ ಮಕ್ಕಳು ರೊಕ್ಕ ಕೊಟ್ಟೆ ನಾನು ಪ್ರೈವೇಟ್ ಸ್ಕೂಲಿಗೆ ಹಾಕಬೇಕಂತ ಒಂದು ಸ್ಥಿತಿ ಇದೆ। ಸರ್ಕಾರಿ ಶಾಲೆಯಲ್ಲಿಯೂ ಉತ್ತಮವಾಗಿ ಶಿಕ್ಷಣ ನೀಡ್ತಾ ಇದೆ। ಸರ್ಕಾರ ಎಲ್ಲ ಮೂಲಭೂತ ಸೌಕರ್ಯ ನೀಡ್ತಾ ಇದೆ, ನಿಮಗೆ ಬಿಸಿ ಊಟ ಕೊಡ್ತಾ ಇದೆ। ಈಗ ಅಜಿಂ ಪ್ರೇಮ್ಜಿ ಅವರು ನಿಮಗೆ ಅದೆಲ್ಲ ಎಲ್ಲ ಶಾಲೆಗಳಿಗೆ ದಿನಾನು ಮೊಟ್ಟೆ ಕೊಡ್ತಾ ಇದ್ದಾರೆ। ನಮ್ಮಂತ ಸಣ್ಣ ಸಂಸ್ಥೆಗಳು ನಿಮ್ಮಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ। ಬರುವ ದಿನಗಳಲ್ಲಿ ಸಚಿವರು ಹೇಳಿದ್ದಾರೆ, ನಮ್ಮ ಲಾಡ್ಲಿ ಫೌಂಡೇಶನ್ ಇಂದ ಇನ್ನೂ 10 ಹಲವಾರು ಯೋಜನೆಗಳು ಇವೆ। ಇದು ಏನು ಏಪ್ರಿಲ್ ನಲ್ಲಿ ನಾವು ಇದು ಪೂರ್ಣಗೊಳಿಸಿದ ನಂತರ ನಾವು ಮತ್ತೆ ಏನಾದರೂ ಯೋಜನೆ ಇದ್ರೆ ಮಾನ್ಯ ಸಚಿವರ ಇದರಂತೆ ನಾವು ಈ ಭಾಗಕ್ಕೆ ನೀಡ್ತೀವಿ। ಮತ್ತೊಮ್ಮೆ ನಮ್ಮ ಮಕ್ಕಳಲ್ಲಿ, ನಮ್ಮ ಎಲ್ಲ ಶಿಕ್ಷಕರಲ್ಲಿ, ಯಾಕಂದ್ರೆ ಸಚಿವರು 1 ಗಂಟೆಗೆ ಬರಬೇಕಾಗಿತ್ತು, ನಮ್ಮ ಅವರ ಆಪ್ತ ಸಹಾಯಕರು ಯಾಕೆ ಅವರಿಗೆ ಸರಿಯಾದ ಸೂಚನೆ ಇರದೇ ಇರೋದ್ರಿಂದ ಮಕ್ಕಳು 1 ಗಂಟೆ ಇಲ್ಲಿ ಕೂತಿದ್ರಿಂದ ನನಗೂ ಬಹಳ ತೊಂದರೆ ಆಯ್ತು। ಇಲ್ಲಿ ನಿಮಗೆ ನೋಡಿ ನಾ ಸಚಿವರು ಬಲ್ಲೇ ಹೋದೆ, ಅಲ್ಲಿ ನಡ್ರಿ ಸಚಿವರ ಅಲ್ಲಿ ಎಲ್ಲ ಮಕ್ಕಳು ಕೂತಾರೆ, ನಡ್ರಿ ಅಲ್ಲೇ ಹೊಡ್ರಿ ಅಂದ್ರು। ಆದ್ರೂ 2 ಓಪನಿಂಗ್ ಮಾಡೇ ಬಿಟ್ರು ಅವ್ರು ಆದ್ರೆ ಆ ರೀತಿ ಯಾಕೆ ನಾವು ಮಾಡ್ತಾ ಇದ್ವಿ ಅಂದ್ರೆ ಅವರು ಸರ್ಕಾರಿ ಅಧಿಕಾರಿಗಳು ಕಾಯ್ತಾರೆ। ಈ ನೆಲದ ಮಕ್ಕಳು ಯಾವುದೇ ಗ್ರಾಮೀಣ ಮಟ್ಟಕ್ಕೆ ಹೋಗಲಿದ್ದಾರೆ, ಬಸ್ ಅವರಿಗೆ ಸಿಗಲಿಲ್ಲ। हजरत खान बाबा रूहानी इल्म के बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें। आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं।
ख्वाह वो मनपसंद शादी का मसला हो, शौहर का किसी गैर औरत के साथ चक्कर हो, या काले जादू के मामले से आप परेशान हैं, या शौहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हों, किसी शख्स से शादी की तलब रखते हों, शौहर और बीवी में अनबन होती हो, कारोबार का मसला हो या वीजे का मसला हो, कोर्ट कचहरी का मसला हो, जमीनों का मसला हो या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं। जिन, चुड़ैल, शैतान से छुटकारा पाए और दम्मा, कामुनी, इसूब, पेट दर्द, लेडीज की हर प्रॉब्लम का इलाज, आपके हर समस्या का होगा समाधान। परेशानी कोई भी हो, अब होगी जड़ से खत्म। हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता हजरत खान बाबा सैनिक स्कूल, फर्स्ट गेट, बस स्टॉप, इब्राहिम रोजा, बैक साइड, हॉर्ती प्लॉट, रहीम नगर, विजयपुर। मोबाइल नंबर 9972183841।